ಬೈ ಎಲೆಕ್ಷನ್ ನಡೀತಾ ಇರೋ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಡೆಗೆ ಗಮನ ಹರಿಸಿದ್ವಿ. ಈಗ ಬಾಗಲಕೋಟೆ ನೋಡೋಣ. ಬಾಗಲಕೋಟೆಯ ಕಾಂಗ್ರೆಸ್ ಟಿಕೆಟ್ ಕೂಡ ಘೋಷಣೆಯಾಗಿದೆ. ಗ್ಯಾರಂಟಿ ನ್ಯೂಸ್ಗೆ ಕೈ ಅಭ್ಯರ್ಥಿ ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಪ್ರತಿಕ್ರಿಯೆ ಕೊಡ್ತಾರೆ. ಮೊದಲಿಗೆ ಪಕ್ಷದ ಎಲ್ಲ ನಾಯಕರಿಗೂ ಧನ್ಯವಾದ. ನಮ್ಮ ಪಕ್ಷದಲ್ಲಿ ಯಾರು ಕೂಡ ಟಿಕೆಟ್ ಕೇಳಿರ್ಲಿಲ್ಲ, ಕುಟುಂಬದಲ್ಲೂ ಯಾವುದೇ ಗೊಂದಲ ಇರಲಿಲ್ಲ. ಎಲ್ಲರೂ ಸೇರಿ ಸಿಎಂ ರನ್ನ ಭೇಟಿ ಮಾಡಿದ್ದೀವಿ. ನಮ್ಮ ಕುಟುಂಬ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸುತ್ತೆ. ನಮ್ಮ ತಂದೆ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ನನ್ನ ಕೈ ಹಿಡಿಯುತ್ತೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಾಗುತ್ತೆ. ಕ್ಷೇತ್ರದ ಜನತೆ ಎಲ್ಲದಕ್ಕೂ ತಕ್ಕ ಉತ್ತರ ಕೊಡ್ತಾರೆ. ಹಿಂದೆ ನಿಂತು ನಮ್ಮ ತಂದೆ ಚುನಾವಣೆ ಮಾಡಿ ಅನುಭವ ಇದೆ, ಅಂದರೆ ನಮ್ಮ ತಂದೆಗೆ ಸಪೋರ್ಟ್ ಮಾಡಿ ಎಲೆಕ್ಷನ್ ಟೈಮ್ನಲ್ಲಿ ಅವ್ರ ಜೊತೆಗೆ ನಿಂತ್ಕೊಂಡಂತಹ ಅನುಭವ ಇದೆ. ನನಗೆ ಚುನಾವಣೆಗಳೇನು ಹೊಸದಲ್ಲ. 25-30 ಸಾವಿರ ಮತಗಳ ಅಂತರದಿಂದ ನನ್ನ ಗೆಲುವು ನಿಶ್ಚಿತ ಅಂತ ಉಮೇಶ್ ಮೇಟಿ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಗೊಂದಲ ಮತ್ತು ಪೈಪೋಟಿಗಳ ನಡುವೆ ಇದೀಗ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಿರುವಂಥದ್ದು. ನಿರೀಕ್ಷೆಯಂತೆಯೇ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಇದೀಗ ಉಮೇಶ್ ಮೇಟಿ ಅವರು ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆಯಾಗಿದ್ದಾರೆ. ನಮ್ಮ ಜೊತೆಗೆ ಇದೀಗ ಉಮೇಶ್ ಮೇಟಿ ಅವರು ಇದ್ದಾರೆ. ಸರಿ, ಇದೀಗ ನಿರೀಕ್ಷೆಯಂತೆ ತಮ್ಮ ಟಿಕೆಟ್ ಘೋಷಣೆಯಾಗಿರುವಂಥದ್ದು, ಆ ಬಗ್ಗೆ ಮೊದಲ ರಿಯಾಕ್ಷನ್ ಏನು ಸರ್? ರಾಜ್ಯ ಕಾಂಗ್ರೆಸ್ ಕೆಪಿಸಿಸಿಯವರಿಗೆ ನಮಸ್ಕರಿಸುತ್ತಾ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸತೀಶ್ ಜಾರಕಿಹೊಳಿ ಅವರು ಎಲ್ಲರಿಗೂ ನಮಸ್ಕರಿಸುತ್ತಾ, ಎಲ್ಲ ಸಚಿವರಿಗೂ ನಮಸ್ಕರಿಸುತ್ತಾ, ನಮ್ಮ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಬಿಟಿಡಿ ಅಧ್ಯಕ್ಷರು ಎಲ್ಲರೂ ಸಹಕಾರದಿಂದ ಇವತ್ತು ಯಾರೂ ನಮ್ಮನ್ನು ಟಿಕೆಟ್ ಕೊಡಿ ಅಂತ ಯಾರೂ ಕೇಳಿಲ್ಲ. ನಮ್ಮ ತಂದೆ ಮೇಲೆ ಇಟ್ಟು ಪ್ರೀತಿಗೋಸ್ಕರ ಇವತ್ತು ನಮ್ಮ ಮನೆಗೆ ದಕ್ಕಿದೆ. ಸರ್, ಬೇರೆಯವರು ಟಿಕೆಟ್ ಕೇಳಲಿಲ್ಲ, ತಮ್ಮ ಮನೆಯಲ್ಲೇ ಸಾಕಷ್ಟು ಪೈಪೋಟಿಗಳಿತ್ತು. ಆ ಪೈಪೋಟಿಗಳನ್ನ ಸರಿಪಡಿಸಿ ಈಗ ತಮಗೆ ಟಿಕೆಟ್ ಕೊಟ್ಟಿರುವಂಥದ್ದು, ಯಾಕೆ ಗೊಂದಲ ಮುಂದುವರಿತಾ ಶಮನ ಆಗಿದೆ ಸರ್? ನಮ್ಮ ಮನೆ ಗೊಂದಲನೇ ಇಲ್ಲ ರೀ, ನಮ್ಮ ಮನೆ ಗೊಂದಲನೇ ಇಲ್ಲ. ಎಲ್ಲರೂ ಒಕ್ಕಟ್ಟಾಗಿ 4 ಜನ ಒಟ್ಟಿ ಸಿಎಂ ಅಂತಕ್ಕೆ ಹೋಗಿ, ಉಪಮುಖ್ಯಮಂತ್ರಿ ಅಂತಕ್ಕೆ ಹೋಗಿ, ಸತೀಶ್ ಜಾರಕಿಹೊಳಿ ಅಂತಕ್ಕೆ ಹೋಗಿ, ಎಲ್ಲ ತಿಮ್ಮಾಪುರ ಉಸ್ತುವಾರಿ ಮಂತ್ರಿಕ್ಕೆ ಹೋಗಿ ನಾವೆಲ್ಲರೂ ಕೂಡ ಹೋಗಿ ನೀವು ಯಾರಿಗೆ ಕೊಟ್ಟರು ಮಾಡ್ತೀವಿ ಅಂತ ಹೇಳಿ ಒಪ್ಪಿಗೆ ಬಂದಿದ್ದೇವೆ ರೀ. 4 ಜನ ಕೂಡ ಇರ್ತೀವಿ, ನಾವು 4 ಜನ ಕೂಡ ಪ್ರಚಾರ ಮಾಡ್ತೀವಿ. ಸರ್, ಇದೀಗ ತಮಗಿದು ಮೊದಲ ಚುನಾವಣೆ, ಏನು ಚುನಾವಣೆ ಎದುರಿಸಿ ತಮಗೆ MLA ಎಲೆಕ್ಷನ್ ಎದುರಿಸಿ ತಮಗೆ ಅನುಭವ ಕಡಿಮೆ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಅಂತ ಚುನಾವಣೆಗೆ? ನಮಗೆ ಚುನಾವಣೆ ಹೊಸದು ಅನಿಸಿಲ್ಲ. ನಮ್ಮ ತಂದೆ ಇದ್ದಾಗ ನಾವು ಹಿಂದ್ಗಡೆಯಿಂದ ಮಾಡ್ತಿದ್ದೆವು. ಎಲ್ಲ ನಿಮ್ಮ ಮಾಧ್ಯಮ ಮುಂದೆ ಎಲ್ಲಿ ಪ್ರಚಾರ ಭಾಷಣ ಮಾಡಿಲ್ಲ, ಎಲ್ಲ ನಾವು ಮಾಡ್ತಿದ್ದೆವು. ಸರ್, ನಾಳೆ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀರಿ. ಯಾವೆಲ್ಲ ನಾಯಕರು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಬರ್ತಾರೆ ಅಂತ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಉಸ್ತುವಾರಿ ಮಂತ್ರಿಗಳು ಎಲ್ಲರೂ ಇರ್ತಾರೆ. ಓಕೆ ಸರ್, ಇದೀಗ ತಮ್ಮ ಅಪೋಸಿಷನ್ ಅಭ್ಯರ್ಥಿ ಪ್ರಬಲವಾಗಿರುವಂಥದ್ದು, ಯಾಕಂದರೆ ತಮ್ಮ ತಂದೆಯವ್ರ ಜೊತೆ ಸ್ಪರ್ಧೆ ಮಾಡಿದಂಥವ್ರು, ಅವ್ರನ್ನ ಎದುರಿಸ್ಬೇಕಂದ್ರೆ ತಾವು ಏನೆಲ್ಲ ಕಾರ್ಯತಂತ್ರಗಳನ್ನ ರೂಪಿಸ್ಕೊಂಡಿದ್ದಾರೆ ಅಂತ? ಮತದಾರ ಉತ್ತರ ಕೊಡ್ತಾರೆ. ಅದಕ್ಕೆ ಮತದಾರ ಕೊಡೋದು, ಯಾರು ದೊಡ್ಡವರು ಸಣ್ಣವರೆಲ್ಲ ಚುನಾವಣೆದಾಗ ಮತದಾರೇ ಕೊಡ್ತಾರೆ ಅದಕ್ಕೆ ಉತ್ತರ. ಅಂದರೆ ಈ ಎಲೆಕ್ಷನ್ನಲ್ಲಿ ತಮ್ಮ ಗೆಲುವು ನಿಶ್ಚಿತ ಅಂತ ಹೇಳ್ತಾರೆ ಸರ್? ಖಚಿತ, 25-30 ಸಾವಿರದಿಂದ ಗೆಲ್ತೀವಿ. ಇದಿಷ್ಟು ಏನು ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಉಮೇಶ್ ಮೇಟಿ ಅವರ ಮಾತು. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.